ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಶುಂಠಿ ಹೊಲದ ಹತ್ರ ಕೆಲಸ ಇತ್ತು. ಶುಂಠಿ ಹೊಲಕ್ಕೆ ಮೈಕ್ರೋಜೆಟ್ ಎಲ್ಲ ಮಾಡೋದಿತ್ತು. ಅದಕ್ಕೋಸ್ಕರ ಬೇಗ ತಿಂಡಿ ಮಾಡಿದ್ದೆ. ತಿಂಡಿಗೆ ಇಡ್ಲಿ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ. ತಿಂಡಿ ತಿನ್ಕೊಂಡು ಶುಂಠಿ ಹೊಲದ ಹತ್ರ ಬಂದ್ವಿ. ನೋಡಿ, ನೆನ್ನೆ ಎಲ್ಲ ನನ್ನ ಮಗ ಮತ್ತು ನಮ್ಮನೆಯವರು ಪೈಪ್ ಎಲ್ಲ ಅಳ್ದಿದ್ರು, ಸಾಲಕ್ಕೆಲ್ಲ ಅಳ್ದು ಬಿಟ್ಟಿದ್ರು. ಇವತ್ತು ಅದನ್ನೆಲ್ಲ ಗಮ್ ಹಾಕ್ಬಿಟ್ಟು ನೀಟಾಗಿ ಕೂರಿಸ್ಬಿಟ್ಟು ಸೆಟ್ ಮಾಡೋದಿತ್ತು. ನೋಡಿ, ಆ ಕಡೆ ನೀರು ಹೊಡಿತಿದೆಯಲ್ಲ, ಅದನ್ನು ನೆನ್ನೆ ಸ್ವಲ್ಪ ಮಾಡಿದ್ವಿ. ಇವತ್ತೊಂದು ಸ್ವಲ್ಪ ಮಾಡೋದಿತ್ತು. ಪ್ರತಿ ವರ್ಷವೂ ಶುಂಠಿ ಹಾಕಬೇಕಾದ್ರೆ ನಾವು ಇದೇ ಪೈಪ ಯೂಸ್ ಮಾಡಿಬಿಟ್ಟು ಶುಂಠಿ ಹೊಲಕ್ಕೆ ಮೈಕ್ರೋಜೆಟ್ ಮಾಡಿರ್ತೀವಿ. ಆದರೆ ಅದನ್ನು ಕುಯ್ದುಬಿಟ್ಟು ಎಲ್ಲ ಒಂದು ಹತ್ರ ಎತ್ತಿಟ್ಟು ಮತ್ತೆ ಜೋಡಿಸುವಾಗ ಕಮ್ಮಿ ಬಂದಿರುತ್ತೆ. ಮತ್ತು ಅದಕ್ಕೆ ಏನು ಪೈಪ್ ಎಲ್ಲ ಸಾಲ್ಟೇಜ್ ಆಗಿರುತ್ತೆ ಅದನ್ನು ಎಲ್ಲ ತಗೊಂಡು ಬಂದು ಇಟ್ಕೊಂಡಿರ್ತೀವಿ. ನೋಡಿ, ಇದು ಗಮ್ಮು ಮತ್ತು ಕಾಲರು, ಟೀ ಕಾಲರು ಮತ್ತು ಬಿಸಿಲಲ್ಲಿ ಅದಕ್ಕೆ ಕುಡಿಯೋಕ್ಕೋಸ್ಕರ ನೀರು, ಅದನ್ನು ಈ ಥರ ಗೂಟ ಹೊಡೆದು ಕಟ್ಟೋಕ್ಕೆ ಎಲ್ಲ ದಾರ, ಏನು ಬೇಕೋ ಅದನ್ನೆಲ್ಲ ಈ ಥರ ಒಂದು ಪುಟ್ಟಿಗೆ ಹಾಕ್ಬಿಟ್ಟು ತಗೊಂಡು ಬಂದು ಎತ್ತಿಟ್ಕೊಂಡಿರ್ತೀವಿ. ನೋಡಿ, ಒಬ್ಬರು ಜೋಡಿಸ್ಕೊಂಡು ಹೋದಂಗೆ ಇನ್ನೊಬ್ಬರು ಈ ಥರ ಗೂಟ ಹೊಡೆದು ಅದನ್ನು ಸೆಟ್ ಮಾಡಬೇಕು. ಈ ಥರ ಎಲ್ಲ ಗೂಟ ಹೊಡೆದು ಕಟ್ಕೊಂಡು ಹೋಗಬೇಕು. ನೀರು ಬಂದಾಗ ಮತ್ತು ಮಳೆ ಗಾಳಿಗೆ ಯಾವುದಕ್ಕೂ ಇದು ಮೈಕ್ರೋಜೆಟ್ಟಿನ ಪೈಪ್ ಇರುತ್ತಲ್ಲ, ಅದು ಬೀಳಬಾರ್ದು ಅಂದ್ಬಿಟ್ಟು ಈ ಥರ ಗೂಟ ಕಟ್ಟಿ ಅದಕ್ಕೆ ದಾರ ಎಲ್ಲ ಬಿಗಿಯಾಗಿ ಕಟ್ಕೊಂಡು ಹೋಗಬೇಕು. ಶುಂಠಿ ಹೊಲಕ್ಕೆ ಈ ಥರ ಮೈಕ್ರೋಜೆಟ್ ಮಾಡೋದ್ರಿಂದ ಇದು ಈ ಪೈಪಲ್ಲಿ ಹೊಲದ 4 ಮೂಲೆನೂ ಒಂದು ಹತ್ರನೂ ಜಾಗ ಇಲ್ದಂಗೆ ನೀಟಾಗಿ ನೆನೆಯುತ್ತೆ ಅಂತ ಈ ಥರ ಮಾಡೋದು. ಅದೇ ದೊಡ್ಡ ಜೆಟ್ಟಲ್ಲಿ ಅಷ್ಟು ನೀಟಾಗಿ ನೆನೆಯಲ್ಲ. ರಜೆ ಇರೋದ್ರಿಂದ ನನ್ನ ಮಕ್ಕಳು ಸ್ವಲ್ಪ ಎಲ್ಲ ಕೆಲಸದಲ್ಲೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಶುಂಠಿಗೆ ಇದೇ ಥರನೇ ಮೈಕ್ರೋಜೆಟ್ ಮಾಡೋದು. ಅದರಿಂದ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ಇದ್ರ ಕೆಲಸದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ವಿ. ಈ ಥರ ಗಮ್ ಹಾಕಿ ಪೈಪ್ ಸೆಟ್ ಮಾಡಿದ ಮೇಲೆ ಒಂದು 5 ನಿಮಿಷ ಹಂಗೆ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಅದು ಸ್ವಲ್ಪ ಅಳ್ಳಾಡ್ಬಿಟ್ಟು ಮತ್ತೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ನನ್ನ ಮಗನೂ ಗಮ್ ಹಾಕಿ ಪೈಪ್ ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮನೆಯವರು ಈ ಥರ ಗೂಟ ಹೊಡೆದು ಅದಕ್ಕೆ ದಾರ ಕಟ್ಕೊಂಡು ಬರ್ತಾಯಿದ್ರು. ಹಿಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ವಿ. ಈ ಥರ ಮೈಕ್ರೋಜೆಟ್ ಎಲ್ಲ ಮಾಡೋದು ಒಬ್ಬರ ಕೈಲಿ ಆಗಲ್ಲ. ಇದಕ್ಕೆ ಜನ ಸ್ವಲ್ಪ ಜಾಸ್ತಿ ಇರಬೇಕು. ನಾನು, ನನ್ನ ಮಗಳು, ನಮ್ಮನೆಯವರು, ನನ್ನ ಮಗ 4 ಜನ ಸೇರ್ಕೊಂಡು ಮಾಡಿದ್ರಿಂದ ಒಂದೇ ದಿನಕ್ಕೆ ಎಲ್ಲ ಪೂರ್ತಿ ಮಾಡಾಯಿತು. ಒಂದಿನ ಫುಲ್ಲು ಪೈಪೆಲ್ಲ ಅಳ್ದು ಹೊಲದಲ್ಲೆಲ್ಲ ಪೈಪ್ ಅಳ್ದುಬಿಟ್ಟು ಬಿಟ್ಟಿದ್ವಿ. ಇನ್ನೊಂದು ದಿನ ಈ ಥರ ಸೆಟ್ ಮಾಡಿದ್ವಿ. ಅದರಿಂದ ನಮಗೆ ಸುಲಭ ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಶುಂಠಿಗೆ ನಾವು ಈ ವರ್ಷ ದನಿನ ಗೊಬ್ಬರ ಹಾಕಿರಲಿಲ್ಲ. ದನಿನ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರನ ಹಾಕಿರಲಿಲ್ಲ. ಅದ್ರ ಬದಲಾಗಿ ನಾವು ಕೋಳಿ ಗೊಬ್ಬರನ ಒಡಿಸಿದ್ವಿ. ದನಿನ ಗೊಬ್ಬರ ಅಡಿಕೆ ಮರಕ್ಕೆ ಬೇಕು ಅಂತ ಅಂದ್ಬಿಟ್ಟು ಅಡಿಕೆ ಮರಕ್ಕೆ ಒಡಿಸಿ ಕೋಳಿ ಗೊಬ್ಬರನ ಶುಂಠಿ ಹೊಲಕ್ಕೆ ಒಡಿಸಿದ್ವಿ. ಕೋಳಿ ಗೊಬ್ಬರ ಹಾಕಿ ಮತ್ತು ಈ ಥರ ಮೈಕ್ರೋಜೆಟ್ ಎಲ್ಲ ಮಾಡೋದ್ರಿಂದ ಶುಂಠಿ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ದನಿನ ಗೊಬ್ಬರಕ್ಕಿಂತನೂ ಕೋಳಿ ಗೊಬ್ಬರದಿಂದ ಶುಂಠಿ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತಾರೆ. ಶುಂಠಿಗೆ ದನಿನ ಗೊಬ್ಬರ ಮತ್ತು ಕೋಳಿ ಗೊಬ್ಬರನೇ ಚೆನ್ನಾಗಿರುತ್ತೆ. ಆದರೆ ಈ ಸೀಮೆ ಗೊಬ್ಬರ ಅಂತಾರಲ್ಲ, DAP ಅವೆಲ್ಲ, ಅದನ್ನು ಜಾಸ್ತಿ ಹಾಕ್ಬಾರ್ದಂತೆ. ನೋಡಿ, ಇದೆಲ್ಲ ಹಳೆ ಪೈಪು. ಹೋದ ವರ್ಷ ಶುಂಠಿಗೆ ಯೂಸ್ ಮಾಡಿರ್ತೀವಿ. ಮತ್ತು ಶುಂಠಿ ಕಿತ್ತಾಗ ಇದನ್ನೆಲ್ಲ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಶುಂಠಿ ಹಾಕ್ತೀವಲ್ಲ, ಆವಾಗ ಮತ್ತೆ ಈ ಪೈಪ್ನೇ ಯೂಸ್ ಮಾಡ್ತೀವಿ. ಅದರಿಂದ ಜಾಸ್ತಿ ಸ್ವಲ್ಪ ಡ್ಯಾಮೇಜ್ ಬಂದಿರುತ್ತೆ. ನೋಡಿ, ಈ ಥರ ಡ್ಯಾಮೇಜ್ ಪೀಸ್ನೆಲ್ಲ ಕುಯ್ದುಬಿಟ್ಟು ಮತ್ತೆ ಇದನ್ನೆಲ್ಲ ಗಮ್ ಹಾಕಿ ಮತ್ತೆ ಕಲೆಕ್ಷನ್ ಹಾಕಬೇಕು. ಈ ಥರ ಡ್ಯಾಮೇಜ್ ಬಂದಿದ್ದ ಪೀಸ್ನೆಲ್ಲ ಕುಯ್ಯೋದ್ರಿಂದ ಪ್ರತಿ ಸಲನೂ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಪೈಪ್ಗಳು. ಕಮ್ಮಿ ಆಗಿದ್ದಕ್ಕೆ ಮತ್ತೆ ಪೈಪ್ ತಂದು ಹೊಸ್ದಾಗಿ ಸೆಟ್ ಮಾಡ್ಕೊತೀವಿ. ಈ ಥರ ಮಾಡೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಆದರೆ ಒಂದು ಸತಿ 1-2 ದಿನ ಕಷ್ಟಪಟ್ಟು ಈ ಥರ ಜೋಡಿಸಿದ್ರೆ, ಮೈಕ್ರೋಜೆಟ್ ಮಾಡಿ ಜೋಡಿಸಿದ್ರೆ, ಇನ್ನು ಶುಂಠಿ ಕೀಳೋವರೆಗೂ ಏನೂ ತೊಂದರೆ ಇರಲ್ಲ. ನೀರಿಂದು ಆರಾಮಾಗಿ ಗೇಟ್ ವಾಲ್ ತಿರುಗಿಸ್ಕೊಂಡು ನೀಟಾಗಿ ನೀರು ಹೊಡ್ಕೋಬೋದು. ಸಾಮಾನ್ಯ ಎಲ್ಲರೂ ಮೈಕ್ರೋಜೆಟ್ನೇ ಮಾಡೋದು ಶುಂಠಿಗೆ. ನೋಡಿ, ಈ ಕಡೆ ಮಾಡಿದ್ದು ನೆನ್ನೆ ಮಾಡಿದ್ದು ಇದು ಚೆನ್ನಾಗಿ ನೀರು ಹೊಡಿತೈತೆ. ಅದಕ್ಕೆ ಈ ಕಡೆ ಇವತ್ತು ಮಾಡ್ತಾಯಿದ್ವಿ. ಇದು ಫುಲ್ಲು ಮಾಡಾಯಿತು. ಇವತ್ತು ತುಂಬ ಬಿಸಿಲಿತ್ತು. 12 ಗಂಟೆ ಅಷ್ಟೊತ್ತಿಗೆ ಫುಲ್ ಮಾಡಿ ಮುಗಿಸಿದ್ವಿ. ನಾವಲ್ಲಿ ಮೈಕ್ರೋಜೆಟ್ ಮಾಡಬೇಕಾದ್ರೆ ಒಂದು ಅಕ್ಕಿ ಪದೇ ಪದೇ ಓಡಾಡ್ತಿತ್ತು ಕುಕ್ಕೊಂಡು. ನಾವಿಲ್ಲಿ ಗೂಡಿರ್ಬೋದು ಅಂತ ನೋಡಿದ್ವಿ, ಸಿಕ್ತು ಗೂಡು. ಅದರಲ್ಲಿ 4 ಮೊಟ್ಟೆ ಇಟ್ಟಿತ್ತು. ನೋಡಿ, ಅಕ್ಕಿ ಮೊಟ್ಟೆ ಎಷ್ಟು ಚೆನ್ನಾಗಿಟ್ಟಿತ್ತು.
ಆ ಅಕ್ಕಿ ಬೇಲಿ ಸಂದಿನಲ್ಲಿ ಫುಲ್ಲು ಸಂದಿಗೆ ಹೋಗಿ ಗೂಡು ಮಾಡಿ ಮೊಟ್ಟೆ ಇಟ್ಟಿತ್ತು. ಅದರಿಂದ ಅದು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಇದೆಲ್ಲ ಮೈಕ್ರೋಜೆಟ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ತೆಗೆದಿರೋ ವಿಡಿಯೋ ಇದು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.